the place value of Akralu answer B. 4 hours 15 minutes ಇದೆ. 5.6 is equals to dash into is rupees 100 and profit is. Hi, hello everyone. Welcome back to our YouTube channel. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 5 ಆನ್ಯುವಲ್ ಕ್ವೆಶ್ಚನ್ ಪೇಪರ್ನ ಬಿಡಿಸೋಣ. ಫಸ್ಟ್ ಮತ್ತು ಸೆಕೆಂಡ್ ಮೇನ್. ಫಸ್ಟ್ ಮೇನ್ ಬಂದ್ಬಿಟ್ಟು MCQs, ಸೆಕೆಂಡ್ ಮೇನ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ವಿಡಿಯೋದಲ್ಲಿ ಫಸ್ಟ್ ಮೇನು ಸೆಕೆಂಡ್ ಮೇನ್ ಬಿಡಿಸೋಣ. ಥರ್ಡ್ ಮೇನಿಂದ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೇನ್ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಫಸ್ಟ್ ಒನ್, ದ ಪ್ಲೇಸ್ ವ್ಯಾಲ್ಯೂ ಆಫ್ 6 ಇನ್ 254.368 ಈಸ್ ಡ್ಯಾಶ್. ಸೊ ಏನು ಕೊಟ್ಟಿದ್ದಾರೆ, ಎದು 0.06 ಇದೆ, ಬಿ 600 ಅಂತ ಇದೆ, ಸಿ 0.006 ಇದೆ, ಡಿ 0.6 ಇದೆ. ಸೊ ಈ ನಾಲ್ಕರಲ್ಲೂ ಕರೆಕ್ಟ್ ಆನ್ಸರ್ ಎ 0.06. ಸೆಕೆಂಡ್ ಒನ್, 1 ಡೆಕಾಮೀಟರ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟ್ರ್ ಅಂತ ಕೇಳಿದ್ದಾರೆ. ಎ 100, ಬಿ 1000, ಸಿ 10, ಡಿ 1. ಸೊ ಇವು ನಾಲ್ಕರಲ್ಲೂ ಆನ್ಸರು ಬಿ 1000. ಥರ್ಡ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಟು ಪರ್ಪೆಂಡಿಕ್ಯುಲರ್ ಲೈನ್ಸ್. ಸೊ ಎ ಬಂದುಬಿಟ್ಟು ದೇ ಮೀಟ್ ಆಟ್ ಎಕ್ಸಾಕ್ಟ್ಲಿ 30 ಡಿಗ್ರಿ, ನೋ. ಬಿ ದೇ ಫಾರ್ಮ್ 60 ಡಿಗ್ರಿ, ನೋ. ಸಿ ದೇ ಫಾರ್ಮ್ ಅ ರೈಟ್ ಆ್ಯಂಗಲ್. ಸೊ ಇದು ಕರೆಕ್ಟ್ ಆನ್ಸರು. ಡಿ ಏನಿದೆ, ದೇ ಆರ್ ಆಲ್ವೇಸ್ ದ ಸೇಮ್ ಡಿಸ್ಟೆನ್ಸ್ ಅಪಾರ್ಟ್, ನೋ. ಸೊ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಫೋರ್ತ್ ಒನ್, 3:45 ಮೀನ್ಸ್. ಎ ಬಂದುಬಿಟ್ಟು 4 hours 15 minutes ಇದೆ, ಬಿ ಬಂದುಬಿಟ್ಟು 3 hours 45 minutes ಇದೆ, ಸಿ ಬಂದುಬಿಟ್ಟು 3 hours 15 minutes ಇದೆ, ಡಿ ಬಂದುಬಿಟ್ಟು 4 hours 45 minutes ಇದೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಬಿ. ಬಿ ಅಂದರೆ 3 hours 45 minutes. ಸೊ ಫಿಫ್ತ್ ಒನ್ ಆಫ್ ದ ಅಕ್ಯೂಟ್ ಆ್ಯಂಗಲ್ ಇನ್ ಅ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಈಸ್ 35 ಡಿಗ್ರಿ, ದೆನ್ ದ ಅದರ್ ಅಕ್ಯೂಟ್ ಆ್ಯಂಗಲ್ ಈಸ್. ಇದನ್ನ ಈಗ ಸಿಂಪಲಾಗಿ ಲೆಕ್ಕ ಮಾಡಿ ನೋಡೋಣ. ಈಗ ಬಿಡಿಸೋಣ. ಸೊ ಫಸ್ಟ್ ಅದು ಫಾರ್ಮುಲಾ 1 + 2 + x ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಅಂದರೆ 3 ಆ್ಯಂಗಲ್ ಸೇರಿದರೆ 180 ಡಿಗ್ರಿ ಆಗುತ್ತೆ ಅಂತ. ಸೊ ಫಸ್ಟ್ ಆ್ಯಂಗಲ್ ಇಲ್ಲೇ ಗೊತ್ತಾಗುತ್ತೆ ನೋಡಿ, 1 ಆಫ್ ದ ಅಕ್ಯೂಟ್ ಆ್ಯಂಗಲ್ ಇನ್ ಅ ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಸೊ 90 ಡಿಗ್ರಿ ಪ್ಲಸ್ ಸೆಕೆಂಡ್ ಆ್ಯಂಗಲ್ ಅಂತೂ ಇಲ್ಲೇ ಕೊಟ್ಟಿದ್ದಾರೆ 35 ಡಿಗ್ರಿ ಅಂತ. 35 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಇವೆರಡೂ ಪ್ಲಸ್ ಮಾಡಬೇಕು. 90 + 35 125 ಆಗುತ್ತೆ ಡಿಗ್ರಿ, ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಇದನ್ನು ಮಾಡೋಕ್ಕೆ ಬರಲ್ಲ, ಅವಾಗ ಇದನ್ನು 125ನ ಈ ಕಡೆ ತೊಗೋಬೇಕು, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಅವಾಗ. ಸೊ ನೋಡೋಣ ಬನ್ನಿ. ಈಗ ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಎಕ್ಸ್ ಆಚೆ ತೊಗೊಂಡ್ವಿ, ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ ಇದು ಪ್ಲಸ್ ಇದ್ದಿದ್ದು ಈ ಕಡೆ ಹೋದರೆ ಮೈನಸ್ ಆಗುತ್ತೆ, ಮೈನಸ್ 125 ಡಿಗ್ರಿ ಆಗುತ್ತೆ. ಸೊ 180 ಮೈನಸ್ 125 55 ಡಿಗ್ರಿ. ಸೊ x is equals to 55 degree. So D is the answer. ಈಗ ನೆಕ್ಸ್ಟ್ ಸೆಕೆಂಡ್ ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ದ ವಾಲ್ಯೂಮ್ ಆಫ್ ದ ಗಿವನ್ ಫಿಗರ್ ಈಸ್ ಡ್ಯಾಶ್ ಇಫ್ ಈಚ್ ಕ್ಯೂಬ್ ಡಿನೋಟ್ಸ್ 1 cubic centimeter ಅಂತ ಕೊಟ್ಟಿದ್ದಾರೆ. ಇದು ಡ್ರಾಯಿಂಗ್ ಇದೆ, ಇದನ್ನು ಕೌಂಟ್ ಮಾಡಿಬಿಟ್ಟು ಇಲ್ಲಿ ಬರೀಬೇಕು. ಸೊ ಇದೊಂದು ಕ್ಯೂಬ್ ಅಂದ್ಕೊಳ್ಳಿ, 1 2 ಇದೆ, ಈಗ ಇದೊಂದಿದೆ, ಇಲ್ಲಿ 3, ಇಲ್ಲೊಂದಿದೆ, ಇದು 4, ಇದೊಂದಿದೆ, 5, ಇಲ್ಲೊಂದಿದೆ, 6, ಇಲ್ಲೊಂದಿದೆ, 7, ಇಲ್ಲೊಂದಿದೆ, ಲಾಸ್ಟ್ ಒಂದು 8. ಟೋಟಲ್ ಆಗಿ 8 ಕ್ಯೂಬ್ ಇದ್ದಾವೆ. ಓಕೆನಾ? ಸೊ ಸೆಕೆಂಡ್ ಒನ್, 6.38 ಇಂಟು 3.8 ಇಂಟು 5.6 ಈಸ್ ಈಕ್ವಲ್ಸ್ ಟು ಡ್ಯಾಶ್ ಇಂಟು 3.8 ಇಂಟು 5.6 ಅಂತ ಕೊಟ್ಟಿದ್ದಾರೆ. ಇದನ್ನೇನು ಲೆಕ್ಕ ಮಾಡೋದೇ ಬೇಡ. ಇಲ್ಲಿ ನೋಡಿ, ಇದಿಷ್ಟರಲ್ಲಿ ಇಲ್ಲಿ ಇದು ಕೊಟ್ಟಿದ್ದಾರೆ, ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ಬಟ್ ಇದೊಂದು ಮಿಸ್ಸಿಂಗ್ ಇದೆ, ಹಾಗಾಗಿ ಇದೇ ಆನ್ಸರ್. ಇಲ್ಲಿ 6.38 ಈಸ್ ದ ಆನ್ಸರ್. ಥರ್ಡ್ ಒನ್, ದ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಈಸ್ ಡ್ಯಾಶ್ ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳಿದ್ದಾರೆ. 37 ಡಿಗ್ರಿ ಸೆಲ್ಸಿಯಸ್. ಫೋರ್ತ್ ಒನ್, ಆಶಾ ಸ್ಕೋರ್ಡ್ 12 out of 15 in English. Her percentage is dash. ಸೊ ಇದು ಸಿಂಪಲ್ ಇದೆ, ಇಲ್ಲೇ ಮಾಡಿ ತೋರಿಸ್ತೀನಿ.
ಸೊ 12 by 15. ಇಲ್ಲಿ ಕ್ವಶನ್ ಓದಿ. ಆಶಾ ಸ್ಕೋರ್ಡ್ 12 ಔಟ್ ಆಫ್ 15. 15ಗೆ 12 ಮಾರ್ಕ್ಸ್ ತೊಗೊಂಡಿದ್ದಾಳೆ. ಇನ್ ಇಂಗ್ಲೀಷ್ ಹರ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಅಂತ ಬಂದರೆ ಇಂಟು 100 ಮಾಡಬೇಕು. ಸೊ 5 ಮಗಿಲೇ ಹೋಗುತ್ತೆ, ಈಸಿ ಅಂದರೆ 5 3s 5 20s. ಸೊ ಇದು 3 ಮಗಿಲೆ, 3 1s 3 4s 4 2s 8 1 0 ಆ್ಯಸ್ ಇಟ್ ಈಸ್. ಸೊ 80 4 2s 8. ಓಕೆ, 80% ಆಗುತ್ತೆ, 80%. ಸೊ ಫಿಫ್ತ್ ಕ್ವಶನ್, ಇಫ್ ಕಾಸ್ಟ್ ಪ್ರೈಸ್ ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್ ಈಸ್ ₹100 ಆ್ಯಂಡ್ ಪ್ರಾಫಿಟ್ ಈಸ್ ₹20, ದ್ಯಾನ್ ದ ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಈಸ್ ಡ್ಯಾಶ್. ಈಗ ಇದನ್ನು ಲೆಕ್ಕದಲ್ಲಿ ಮಾಡೋಣ. ಇಲ್ಲಿ ನಾವು ಕಂಡುಹಿಡಬೇಕಾಗಿರೋದು ಎಸ್ ಪಿ. ಸೊ ಎಸ್ ಪಿ ಈಸ್ ಈಕ್ವಲ್ಸ್ ಟು ಸಿ ಪಿ ಪ್ಲಸ್ ಪ್ರಾಫಿಟ್. ಇದೊಂದು ಫಾರ್ಮುಲಾ. ಈಗ ಕಾಸ್ಟ್ ಪ್ರೈಸ್ ಎಷ್ಟಿದೆ? ₹100 ಇದೆ, ಪ್ಲಸ್ ಪ್ರಾಫಿಟ್ ಎಷ್ಟಿದೆ? 20 ಇದೆ. ಸೊ 120 ಆಗುತ್ತೆ ಆನ್ಸರು. 120 ರುಪೀಸ್ ಅಂದರೆ ಎಸ್ ಪಿ ಬಂದುಬಿಟ್ಟು ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು ₹120. 120 ರುಪೀಸ್. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಮತ್ತು ಸೆಕೆಂಡ್ ಮೇನ್ನ ಮುಗಿಸಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಥರ್ಡ್ ಮೇನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.